ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬನ್ನಿ, ಬಹಳ ವಿಶೇಷವಾಗಿರ್ತಕ್ಕಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ವೀಕ್ಷಕರೇ, ಏಪ್ರಿಲ್ 12ನೇ ತಾರೀಕು ಶನಿವಾರ, ಅಂದರೆ 2025 ಏಪ್ರಿಲ್ 12 ಶನಿವಾರ ಹುಣ್ಣಿಮೆ ಇರ್ತಕ್ಕಂಥದ್ದು. ಈ ಹುಣ್ಣಿಮೆ ಬಹಳ ಬಹಳ ವಿಶೇಷವಾಗಿರ್ತಕ್ಕಂತಹ ಯೋಗವನ್ನು ಉಂಟು ಮಾಡುತ್ತೆ ಹೇಳತಕ್ಕಂಥದ್ದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. 5 ರಾಶಿಗಳಿಗೆ ಪಂಚಗ್ರಹ ಮಹಾಯೋಗಗಳು ಹೇಳತಕ್ಕಂಥದ್ದು. 5 ರಾಶಿಗಳಿಗೆ ಗಜಕೇಸರಿ ಯೋಗ, ಪಂಚಗ್ರಹ ಯೋಗ, ವಸುಂಧರಾ ಯೋಗ, ಧನಯೋಗ, ಈ ಥರ ಅನೇಕ ವಿವಿಧ ರೀತಿಯಲ್ಲಿ ಯೋಗವನ್ನ ಕೊಡುವಂತಹ ಮಹಾಯೋಗ ಈ ಹುಣ್ಣಿಮೆ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರಾಪ್ತಿಯಾಗತಕ್ಕಂಥದ್ದು. ಈ ಯೋಗ ಬಹಳ ಅಧಿಕವಾಗಿ ಹಣವನ್ನ ಪ್ರಾಪ್ತಿಯಾಗತಕ್ಕಂಥದ್ದು. ನೀವು ತುಂಬಾ ದಿನದಿಂದ ಕೆಲಸ ಕಾರ್ಯ ಒತ್ತಡಗಳಿಗೆ ಮಣಿದು ಒದ್ದಾಡ್ತಾ ಇದ್ದೀರಿ. ಇದು ಒಂದು ಅತ್ಯಂತ ಸಂತಸದ ಸಮಯ ಕೂಡ. ಹಾಗೆ ಮೊದಲಿಗೆ ಬಂದು ವೃಷಭ ರಾಶಿ ಇರತಕ್ಕಂಥದ್ದು. ವೃಷಭ ರಾಶಿಯವರಿಗೆ ವಿವಿಧ ರೀತಿಯಲ್ಲಿ ವ್ಯವಹಾರದಲ್ಲಿ ಧನಾಗಮನ ಉಂಟಾಗ್ತಾ ಇರುತ್ತೆ. ಹಾಗೆ ಕೊಡುವಂಥದ್ದು ಬರುವಂಥದ್ದು ವ್ಯವಹಾರದಲ್ಲಿ ಕೋಟಿಗಟ್ಟಲೆ ಹಣ ಬರುವಂತಹ ಒಂದು ಮಹಾಯೋಗ ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರು ಚಂದ್ರ ಶಶಿ ಮಂಗಲ ಯೋಗ, ಭಾಗ್ಯ ಯೋಗ ಇರ್ತಕ್ಕಂಥದ್ದು. ಈ ಭಾಗ್ಯ ಯೋಗದಿಂದ ಅನಂತ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಇಂತಹ ಯೋಗ ಕರ್ಕಾಟಕ ರಾಶಿಯವರಿಗೆ ವಿಪರೀತವಾದಂಥ ಆನಂದಮಯವಾಗಿದೆ. ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ, ಬರಬೇಕಾಗಿರ್ತಕ್ಕಂಥ ಸಂಪತ್ತು, ಬರಬೇಕಾಗಿರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ, ಪಾಲುದಾರಿಕೆ, ದೊಡ್ಡ ಮಟ್ಟದ ಕೆಲಸ ಕಾರ್ಯ, ದೊಡ್ಡ ವ್ಯಕ್ತಿಗಳ ಜೊತೆ ವ್ಯವಹಾರ, ಇವೆಲ್ಲವೂ ಕೂಡ ಸಿಗುವಂಥ ಮಹಾಯೋಗ ಇರುತ್ತೆ. ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಇನ್ನೊಂದು ರಾಶಿ ಬಂದು ತುಲಾ ರಾಶಿ ಇರತಕ್ಕಂಥ. ತುಲಾ ರಾಶ್ಯಾಧಿಪತಿ ಶುಕ್ರ. ಈ ಶುಕ್ರ ಧನ ಯೋಗಕಾರಕ. ಇಂತಹ ಒಂದು ಯೋಗಕಾರಕನಾಗಿರ್ತಕ್ಕಂಥ ಶುಕ್ರನ ಕೃಪೆಯಿಂದ ಎಲ್ಲಿಂದೋ ನಿಮಗೆ ಹಣ ಬರುತ್ತೆ. ವಿದೇಶದಿಂದ ಧನಾಗಮನ ಉಂಟಾಗತ್ತೆ. ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯವಹಾರ, ಲ್ಯಾಂಡ್ ವ್ಯವಹಾರ ಇರ್ಬೋದು, ಬೈಯಿಂಗು ಸೆಲ್ಲಿಂಗ್ ಮಾಡ್ತಕ್ಕಂಥ ಇರ್ಬೋದು, ಕಮಿಷನ್ ಇರ್ಬೋದು, ನೂರಾರು ಕೋಟಿಗಳ ವ್ಯವಹಾರವನ್ನು ಮಾಡಿ ನಿಮಗೆ ಅದರ ಲಾಭವನ್ನು ಸಿಗುವಂಥದ್ದು. ಹಾಗೆ ಮನೆ ಖರೀದಿ ಮಾಡ್ತಕ್ಕಂಥದ್ದು, ಅಪಾರ್ಟ್ಮೆಂಟ್ ಖರೀದಿಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಒಂದಿಷ್ಟು ಯೋಗ ನಿಮಗೆ ಪ್ರಾಪ್ತಿ ಆಗತಕ್ಕಂಥದ್ದು ತುಲಾರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ, ಧನುರಾಶ್ಯಾಧಿಪತಿ ಗುರು, ಮಂಗಲಮಯವಾಗಿರ್ತಕ್ಕಂಥ ಗುರು ನಿಮ್ಮ ಎಲ್ಲ ರೀತಿಯ ದಾರಿದ್ರ್ಯವನ್ನ ದೂರವನ್ನು ಮಾಡ್ತಾರೆ. ಗುರುವಿನ ಮಹಾಕೃಪೆಯಿಂದ ಸೌಭಾಗ್ಯಶಾಲಿಗಳಾಗ್ತೀರಿ, ಅದೃಷ್ಟವಂತರಾಗ್ತೀರಿ. ಹಾಗೆ ನಿಮಗೆ ಬಂದಿರತಕ್ಕಂತಹ ಗ್ರಹಚಾರ ಗ್ರಹದೋಷ ಎಲ್ಲವೂ ಕೂಡ ದೂರವಾಗ್ತಾ ಇರುತ್ತೆ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಸಮಯ, ಈ ಸಂದರ್ಭ, ಈ ಯೋಗ ಇರತಕ್ಕಂಥದ್ದು ನಿಮ್ಮ ರಾಶಿಗಳಿಗೆ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಸರ್ಕಾರಿ ಉದ್ಯೋಗದಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು, ಸಂಸಾರದ ಬದುಕಿನಲ್ಲಿ ಬರಬೇಕಾಗಿರ್ತಕ್ಕಂಥ ದಾಯಾದಿಗಳಿಂದ ಬರಬೇಕಾಗಿರ್ತಕ್ಕಂಥ ಹಣ ಇರ್ಬೋದು, ಅಥವಾ
ಯಾವುದಾದ್ರೂ ತಕರಾರು ಕೋರ್ಟು ಕಚೇರಿ ವ್ಯವಹಾರದಿಂದ ಬರತಕ್ಕಂತಹ ಧನ ಇರಬಹುದು, ಇವೆಲ್ಲವೂ ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತೆ, ನಿಮಗೆ ಅತ್ಯಂತ ಯಶಸ್ಸು ಸಿಗುತ್ತೆ. ಹಾಗೆ ಕುಂಭರಾಶಿ ಇರತಕ್ಕಂಥದ್ದು. ಕುಂಭ ಅಂದರೆ ಪೂರ್ಣ ಪ್ರಮಾಣವನ್ನು ತುಂಬತಕ್ಕಂಥದ್ದು. ಯಥೇಚ್ಛವಾಗಿ ಧನಾಗಮನ, ಯಥೇಚ್ಛವಾಗಿ ದ್ರವ್ಯ ಪ್ರಾಪ್ತಿ, ವಸ್ತ್ರ ಆಭರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ಕೆಜಿಗಟ್ಟಲೆ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು, ಕೋಟಿಗಟ್ಟಲೆ ಹಣ ಆಗಮನ ಆಗತಕ್ಕಂಥದ್ದು, ನೆಂಟರಿಷ್ಟಿಂದಲೂ ದಾಯಾದಿಗಳಿಂದಲೂ ಅಥವಾ ಸ್ನೇಹಿತರಿಂದಲೂ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಬಂದು ಸೇರುವುದು. ಹೀಗೆ ಈ ಥರದ ಒಂದಷ್ಟು ಮಹಾಯೋಗಗಳು ಬರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ 5 ರಾಶಿಗಳಿಗೆ ನಿರಂತರವಾಗಿ ಮಹಾಯೋಗಗಳು ಪ್ರಾರಂಭವಾಗ್ತಾ ಇರುತ್ತೆ. ಖಂಡಿತವಾಗಿಯೂ ನಿಮಗೆ ಜಯ ಸಿಗ್ತಾ ಇರುತ್ತೆ ಅಂತ. ವೀಕ್ಷಕರೇ, ಈ ಯೋಗ ನಿಮ್ಮ ಜಾತಕದಲ್ಲಿ ಇದೆಯಾ ಹೇಳತಕ್ಕಂಥದ್ದು ಪರಿಶೀಲನೆ ಮಾಡಬೇಕು. ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಕದಲ್ಲಿ ಅನೇಕ ರೀತಿಯ ಬದಲಾವಣೆಗಳು, ಯೋಗಗಳೆಲ್ಲವೂ ಕೂಡ ಇರುತ್ತೆ. ಅಂತಹ ಯೋಗ ನಿಮಗೆ ಸಿಗತ್ತಾ? ಹಣ, ಆಸ್ತಿ, ಅಂತಸ್ತು ನಿಮಗೆ ಪ್ರಾಪ್ತಿಯಾಗತ್ತಾ? ಕೊಡುವಂಥ ದುಡ್ಡು ನಿಮಗೆ ಸಿಗತ್ತಾ? ಹೀಗೆ ಇನ್ನೇ ಥರದ ಅನೇಕ ವಿಚಾರಗಳನ್ನು ನೀವು ನಿಮ್ಮ ವೈಯಕ್ತಿಕ ಜಾತಿಗಳಲ್ಲಿ ಚಿಂತನೆ ಮಾಡಿದಾಗ ಖಂಡಿತವಾಗಿ ಇನ್ನೂ ಫಲಪ್ರದವಾಗ್ತಾ ಹೋಗುತ್ತೆ. ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.